ಈ ವಿಡಿಯೋದಲ್ಲಿ ಫ್ರೀಲಾನ್ಸಿಂಗ್ ಅಂದ್ರೆ ಏನು, ಅದ್ರ ಜೊತೆಗೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ನೋಡೋಣ ಬನ್ನಿ. ಅಡ್ವಾಂಟೇಜ್ ಆಫ್ ಫ್ರೀಲಾನ್ಸಿಂಗ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು? ಫಸ್ಟ್ ನೆಟ್ವರ್ಕಿಂಗ್ ಯಾವ ತರ ಫ್ರೀಲಾನ್ಸಿಂಗ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ ಒಂದು ಕ್ಲೈಂಟ್ಸ್ ನಿಮ್ಗೆ ಸಿಗ್ತಾರೆ. ಆ ಕ್ಲೈಂಟ್ಸ್ಗೆ ನೀವು 100% ಎಫರ್ಟ್ ಆಗಿ, ತುಂಬಾ ಎಫರ್ಟ್ ಆಗಿ, ಆದಷ್ಟು ಹೈ ಕ್ವಾಲಿಟಿ ಸರ್ವಿಸ್ ನ ನೀವು ಪ್ರೊವೈಡ್ ಮಾಡಿದ್ರೆ ಆ ಕ್ಲೈಂಟ್ ಇಂಪ್ರೆಸ್ ಆಗಿ ಅವ್ರ ಫ್ರೆಂಡ್ಸ್ಗೆ ಮತ್ತೆ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಾಗುತ್ತೆ. ಮತ್ತೆ ಇವರು ರೆಕಮೆಂಡ್ ಮಾಡ್ತಾರೆ, ಈ ತರ ಒಬ್ಬ ಫ್ರೀಲಾನ್ಸ್ ಇದ್ರೆ ಚೆನ್ನಾಗಿ ಮಾಡ್ಕೊಡ್ತೀರಾ, ಹೈ ಕ್ವಾಲಿಟಿಯಲ್ಲಿ ನಮ್ಗೆ ಡೆಲಿವರ್ ಮಾಡ್ತೀರಾ ಸರ್ವಿಸ್ ಅಂತ ಅವ್ರು ತುಂಬಾ ಜನಕ್ಕೆ ರೆಕಮೆಂಡ್ ಮಾಡ್ತಾರೆ. ಈ ರೆಕಮೆಂಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಫ್ರೆಂಡ್ಸ್ ನಿಮ್ಮ ಹತ್ರ ಬರೋದಕ್ಕೆ ತುಂಬಾ ಚಾನ್ಸ್ ಇದೆ. ಅವ್ರು ಬಂದ್ರೆ ಅವ್ರ ಫ್ರೆಂಡ್ಸ್ಗೆ ಸ್ಪ್ರೆಡ್ ಮಾಡ್ತಾರೆ ಈ ತರ. ಸೊ ಆದಷ್ಟು ಹೈ ಕ್ವಾಲಿಟಿ ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ ಇದೇ ತರ ನೆಟ್ವರ್ಕ್ ಜಾಸ್ತಿ ಬಿಲ್ಡ್ ಆದಷ್ಟು ನಮ್ಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಟೈಮ್ ಫ್ಲೆಕ್ಸಿಬಿಲಿಟಿ. ಈ ಟೈಮ್ ಫ್ಲೆಕ್ಸಿಬಿಲಿಟಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇದು ಕಂಪ್ಲೀಟ್ಲಿ ಫಾರ್ ಬರೀ ಫ್ರೀಲಾನ್ಸ್ ಮಾಡೋರು ಮಾತ್ರ ನಾನು ಹೇಳ್ತಿರೋದು. ಯಾಕಂದ್ರೆ ಒಂದು ಫುಲ್ ಟೈಮ್ ಮಾಡಿ ನೀವು ಫ್ರೀಲಾನ್ಸ್ ಮಾಡಿದ್ರೆ ಇದು ಖಂಡಿತ ವರ್ಕ್ ಆಗಲ್ಲ. ಅದು ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬರೋಣ. ಈಗ ಟೈಮ್ ಫ್ಲೆಕ್ಸಿಬಿಲಿಟಿ ಬರೋದ್ರೆ, ನೀವು ಕಂಪ್ಲೀಟ್ ಒಂದು ಬರೀ ಫ್ರೀಲಾನ್ಸಿಂಗ್ ಮಾಡ್ತಿದ್ದೀರಾ ಅಂದ್ರೆ ಟೈಮ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಕ್ಲೈಂಟ್ಸ್ 2 to 3 days ಅಲ್ಲಿ ನಿಮ್ಗೆ ಈ ತರ ಮುಗಿಸ್ಕೊಡಿ ಅಂತ ಹೇಳಿದ್ರೆ, ಆ 2 to 3 days ಅಲ್ಲಿ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಅವಾಗ ಬೇಕಾದ್ರೆ ಮಾಡ್ಬೋದು. ಇದೇ ಟೈಮ್ 9 to 5 ನಿಮ್ ಕೂತ್ ಮಾಡ್ಬೇಕು, ಇಲ್ಲ ಬರೀ ರಾತ್ರಿನ ಮಾಡ್ಬೇಕು, ಹಗ್ಲೇ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಕನ್ವೀನಿಯಂಟ್ ಆಗಿರುತ್ತೆ ಆ ಟೈಮ್ ಚೂಸ್ ಮಾಡಿ ನೀವು ವರ್ಕ್ ಮಾಡಿ ಅವ್ರಿಗೆ ನೀವು ಸರ್ವಿಸ್ನ ಅವ್ರಿಗೆ ಕೊಡ್ಬೋದು. ಮೂರನೇ ಪಾಯಿಂಟ್ ಏನಂದ್ರೆ ಪೇಮೆಂಟ್. ಈ ಪೇಮೆಂಟ್ ನ ನೀವೇ ಫಿಕ್ಸ್ ಮಾಡ್ಕೋಬಹುದು, ಬೇರೆಯವ್ರು ಹೇಳಿ ಯಾವ ತರ ಏನಿಲ್ಲ. ನಿಮ್ ಕನ್ವೀನಿಯಂಟ್, ನೀವು ಯಾವ ತರ ವರ್ಕ್ ಮಾಡ್ತೀರಾ. ಈ ಪೇಮೆಂಟ್ ಯಾವ ತರ ಬರುತ್ತೆ ಅಂದ್ರೆ, ಒಂದು ಸರ್ವಿಸ್ ಪ್ರೊವೈಡ್ ಮಾಡಿ, ತಮ್ನೇಲ್ ಅಂತ ಹೇಳಿದ್ರೆ ಒಂದು ತಮ್ನೇಲ್, ಒಂದು ವಿಡಿಯೋ ಒಂದು ತಮ್ನೇಲ್ ಮಾಡಿಕೊಟ್ರೆ ಇಷ್ಟು ದುಡ್ಡು ಅಂತ ಇರುತ್ತೆ. ಆ ತರ ಮಾಡ್ಬೋದು. ಪರ್ ಅವರ್ ನೀವು ಚಾರ್ಜ್ ಮಾಡೋದು, ಪರ್ ಇಷ್ಟು ಅವರ್ ನಾನು ವರ್ಕ್ ಮಾಡಿದೆ ಅಂತ ಅವ್ರಿಗೂ ಆಕ್ಸೆಸಿಬಿಲಿಟಿ ಕೊಟ್ಬಿಟ್ಟು ಅವ್ರಿಗೂ ಗೊತ್ತಾಗುತ್ತೆ ನೀವು ಎಷ್ಟು ಅವರ್ ವರ್ಕ್ ಮಾಡಿದ್ರೆ ಪರ್ ಅವರ್ ಇಷ್ಟು ಅಂತ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಅಂತ ಬಂದ್ರೆ, ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಇರೋದೇ ಇಲ್ಲ. ಅದು ಯಾರಿಗೆ ಅಂದ್ರೆ ಫುಲ್ ಟೈಮ್ ಮಾಡಿ ಫ್ರೀಲಾನ್ಸ್ ಮಾಡೋರ್ಗಂತೂ ಇರೋದಿಲ್ಲ. ಸಮ್ಟೈಮ್ಸ್ ಫ್ರೀಲಾನ್ಸರ್ಗೂ ಆ ಥರ ಇಲ್ಲ. ಏನಕ್ಕೆ ಅಂದ್ರೆ, ಒಂದು ಫ್ರೀಲಾನ್ಸರ್ಗೂ ಒಂದೇ ಕ್ಲೈಂಟ್ಸ್ ಇರಲ್ಲ, ತುಂಬಾ ಕ್ಲೈಂಟ್ಸ್ ಇರ್ತಾರೆ. ಒಂದು 5-10 ಕ್ಲೈಂಟ್ಸ್ ಇದ್ರೆ ಒಂದೇ ದಿನ 15 ಕ್ಲೈಂಟ್ಸ್ ಬರೋ ಚಾನ್ಸಸ್ ಇದೆ ವರ್ಕ್ ಕೊಡೋ ಚಾನ್ಸ್. ಅವಾಗ ಏನಾಗುತ್ತೆ, 2 to 3 days ಕಂಪ್ಲೀಟ್ಲಿ ನೀವು ಕೆಲಸ ಮಾಡ್ತಾನೆ ಇರಬೇಕು. ಅದೇ ಟೈಮ್ ಏನಾಗುತ್ತೆ ಅಂದ್ರೆ, ಒಂದು 10 days ಆ ತರ ಯಾವ ಕ್ಲೈಂಟ್ಸ್ ನಿಮ್ಮ ಹತ್ರ ಬರ್ದೇನೂ ಇರೋ ಚಾನ್ಸಸ್ ಇದೆ. ಸೊ ಫ್ರೀಲಾನ್ಸಿಂಗ್ ಅಂತ ಬಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ತರ ಇರುತ್ತೆ ಅಂತ ಹೇಳಾಗ, ಕೆಲವೊಂದ್ಸಲ ತುಂಬಾನೇ ಕೆಲಸ ಇರುತ್ತೆ, ಕೆಲವೊಂದ್ಸಲ ಕೆಲಸನೇ ಇರಲ್ಲ. ಸೊ ಆ ತರ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅನ್ಸ್ಟೇಬಲ್ ಇನ್ಕಮ್. ಇವಾಗ ನೀವು ಫುಲ್ ಟೈಮ್ ಜಾಬ್ ಅಲ್ಲಿ ಇದ್ರೆ ನೀವು ಮಂತ್ಲಿ ಇಷ್ಟು ಅಂತ ಬರ್ತಿರುತ್ತೆ. ನೀವು ಪ್ರಾಜೆಕ್ಟ್ ಇದ್ರೆ ಕೆಲಸ ಮಾಡಿದ್ರು ಮಂತ್ಲಿ ಇಷ್ಟು ಅಂತ ಬರುತ್ತೆ. ಪ್ರಾಜೆಕ್ಟ್ ಇಲ್ಲ ಅಂದ್ರೂ ಮಂತ್ಲಿ ಸ್ಯಾಲ್ರಿ ಅಂತ ಬರ್ತಿರುತ್ತೆ. ಬಟ್ ಫ್ರೀಲಾನ್ಸಿಂಗ್ ಅಲ್ಲಿ ಆ ತರ ಇರಲ್ಲ. ಮಂತ್ಲಿ ಒಂದು ಮಂತ್ ಜಾಸ್ತಿ ಬರೋದು, ಒಂದು ಮಂತ್ ಕಡಿಮೆ ಬರೋದು, ಒಂದು ಮಂತ್ ಕ್ಲೈಂಟ್ಸ್ ಬಂದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ದುಡ್ಡೇ ಬರಲ್ಲ. ಸೊ ಆ ತರ ವೇರಿಯಬಲ್, ಒಂದು ಸ್ಟೇಬಲ್ ಆಗಿರಲ್ಲ, ವೇರಿಯಬಲ್ ಆಗಿರುತ್ತೆ. ಥರ್ಡ್ ಪಾಯಿಂಟ್ ಏನಂದ್ರೆ ಜಾಬ್ ಸೆಕ್ಯೂರಿಟಿ. ಫ್ರೀಲಾನ್ಸಿಂಗ್ ಅಂತ ಬಂದ್ರೆ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ. ಏನಕ್ಕೆ ಅಂದ್ರೆ, ಒಂದು ಕ್ಲೈಂಟ್ಸ್ ನಿಮ್ಮ ಹತ್ರ ಬಂದು ಅವ್ರ ಸರ್ವಿಸ್ ಮುಗಿದಾದ್ಮೇಲೆ ಹೋದ್ಮೇಲೆ ಮತ್ತೆ ಬರ್ತಾರ ಅಂತ ಹೇಳಕ್ಕಲ್ಲ. ಕೆಲವೊಂದು ಕ್ಲೈಂಟ್ಸ್ ನಿಮ್ ವರ್ಕ್ ಇಷ್ಟ ಕಂಟಿನ್ಯೂಸ್ ಆಗಿ ಬರ್ತಾರೆ, ಅವ್ರು ತುಂಬಾ ಟ್ರಸ್ಟ್ ಮಾಡ್ತಾರೆ. ಸೊ ಈ ಜಾಬ್ ಸೆಕ್ಯೂರಿಟಿ ಅನ್ನೋದು ಲೈಕ್ ನಮ್ಮ ಕೈಲಿ ಇರೋದಿಲ್ಲ. ಅದು ಫ್ರೀಲಾನ್ಸ್ ಮಾಡ್ಬೇಕಂತ ನಾವು ಹೇಳಕ್ಕೆ. ಸೊ ಇದಿಷ್ಟು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತರ ಫ್ರೀಲಾನ್ಸಿಂಗ್ ಬಗ್ಗೆ ಬೇರೆ ಏನಾದ್ರು ಡೌಟ್ಸ್ ನಿಮ್ಗಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಥ್ಯಾಂಕ್ ಯು.